ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನೆಂದರೆ ಕೊಡಗಿನಲ್ಲಿ ಸಿಗುವಂತಹ ಆಟಿ ಸೊಪ್ಪಿನ ನೀರಿನಿಂದ ಮಾಡಿದಂತಹ ಆಟಿ ಪಾಯಸ. ಲಾಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಹಾಕಿದೆ. ನಮ್ಮ ಅಕ್ಕನ ಮನೇಲಿ ಮಾಡಿದ್ರು. ಆಟಿ ಸೊಪ್ಪನ್ನ ಯಾವ ಥರ ಕುದಿಸಿ ಅದರ ನೀರನ್ನು ತೆಗೆದು ಪಾಯಸ ಮಾಡ್ತಾರೆ ಅಂತ ಇವಾಗ ನಾನೇ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೋಡೋಣ ಹೇಗೆ ಮಾಡೋದಂತ. ಇದನ್ನು ಮಾಡಲು ಜಾಸ್ತಿ ಏನು ಪದಾರ್ಥಗಳು ಬೇಕಾಗಿಲ್ಲ. ಬೇಯಿಸಿದ ಅನ್ನ, ಆಮೇಲೆ ತೆಂಗಿನಕಾಯಿ, ಏಲಕ್ಕಿ, ದ್ರಾಕ್ಷಿ ಗೋಡಂಬಿ, ತುಪ್ಪ ಹಾಗೆ ಬೆಲ್ಲ ಇಷ್ಟಿದ್ರೆ ಸಾಕು. ಹಾಗೆ ಮೇನ್ ಆಗಿ ಆಟಿ ಸೊಪ್ಪಿನ ನೀರು ಇರಬೇಕು. ಈ ಆಟಿ ಸೊಪ್ಪಿನಲ್ಲಿ 18 ಗುಣಗಳಿರುವಂತಹ ಔಷಧಿ ಇರುತ್ತದೆ. ಅದಕ್ಕೆ ಇದನ್ನು ಆಟಿ 18 ಅಂತಲೂ ಹೇಳ್ತಾರೆ. ಇವಾಗ ನಾವು ಇದನ್ನು ನೀರನ್ನು ಒಂದು ಬಾಣಲಿಗೆ ಹಾಕ್ಕೊಳ್ಳೋಣ. ಈ ನೀರನ್ನು ಬಾಣಲಿಗೆ ಹಾಕ್ಕೊಳ್ತಾ ಇದ್ದಂಗೆ ಇದರ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ಸೊಪ್ಪಿನ ನೀರಿನಿಂದ ತುಂಬ ಥರ ರೆಸಿಪಿಗಳನ್ನ ಮಾಡ್ತಾರೆ. ಅಕ್ಕಿ ಪಾಯಸ, ರವೆ ಪಾಯಸ, ಹಾಗೆ ಹಲ್ವಾ, ಇನ್ನೂ ತುಂಬ ಥರ ಐಟಮ್ಗಳನ್ನ ಮಾಡ್ತಾರೆ. ಇವಾಗ ಇದು ನೀರು ಹೀಟ್ ಆಗ್ತಾ ಇರಲಿ. ಇವಾಗ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಬೆಲ್ಲ ತಗೊಳ್ಳೋಣ. ಇದನ್ನು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಳೋಣ. ಏಕೆಂದರೆ ಇದರಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತೆ. ಅದಕ್ಕೆ ಇದನ್ನು ಬೆಲ್ಲನ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಫ್ರೆಂಡ್ಸ್, ಈ ಆಟಿ ಸೊಪ್ಪು ಬರೀ ಕೊಡಗಿನಲ್ಲಿ ಮಾತ್ರ ಸಿಗುತ್ತೆ, ಬೇರೆ ಎಲ್ಲೂ ಸಿಗಲ್ಲ ಇದು. ಈ ಸೊಪ್ಪನ್ನು ಆಗಸ್ಟ್ ಮಂತಲ್ಲಿ ಮಾತ್ರ ಯೂಸ್ ಮಾಡೋದು. ಆಗಸ್ಟ್ ಫಸ್ಟ್ ವೀಕಲ್ಲಿ ಈ ಸೊಪ್ಪಿನ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ಮೆಲ್ಲು ಅಷ್ಟಾಗಿ ಇರೋದಿಲ್ಲ ಇದು. ಹಾಗೆ ಇದರಲ್ಲಿರುವಂತಹ ಔಷಧೀಯ ಗುಣ ಒಂದೊಂದೇ ಕಡಿಮೆ ಆಗುತ್ತಾ ಹೋಗುತ್ತದೆ. ಇವಾಗ ನಾವು ಸ್ವಲ್ಪ ತೆಂಗಿನಕಾಯಿಯನ್ನು ತುರಿದಿಟ್ಕೊಳ್ಳೋಣ. ಇವಾಗ ಬೇಯಿಸಿದ ಅನ್ನವನ್ನು ಈ ನೀರಿಗೆ ಸೇರಿಸಿಕೊಳ್ಳೋಣ. ನಿಮಗೆ ಎಷ್ಟು ರೈಸ್ ಬೇಕೋ ಅಷ್ಟು ಸೇರಿಸಿಕೊಳ್ಳಿ. ಫ್ರೆಂಡ್ಸ್, ಇವಾಗ ಅನ್ನ ಪರ್ಪಲ್ ಕಲರ್ ಆಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಇವಾಗ ಚೆನ್ನಾಗಿ ಕುದಿಯಲಿ. ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಳೋಣ. ತುಂಬ ಜಾಸ್ತಿ ಸೇರಿಸ್ಕೋಬೇಡಿ, ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು. ಇದು ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಅದನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಏಲಕ್ಕಿ ಪೌಡರ್ ಬೇಕಂದ್ರೂ ಹಾಕ್ಕೋಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಇದಕ್ಕೆ ಬೆಲ್ಲದ ನೀರನ್ನು ಸೇರಿಸಿಕೊಳ್ಳೋಣ. ಇದನ್ನು ಸ್ವಲ್ಪ ಫಿಲ್ಟ್ರ್ ಮಾಡಿ ಹಾಕ್ಕೊಳ್ಳಿ, ಏಕೆಂದರೆ ಇದರಲ್ಲಿ ಕಲ್ಲೆಲ್ಲ ಇರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯಲು ಬಿಡಿ. ಸ್ವಲ್ಪ ಇದರಲ್ಲಿ ನೀರು ಹಾಗೆ ಇರಲಿ, ಯಾಕಂದರೆ ಇದು ತಣ್ಣಗಾದ ಮೇಲೆ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರಿನ ಪ್ರಮಾಣ ಸ್ವಲ್ಪ ಇರಲಿ ಇದರಲ್ಲಿ. ಇದು ಇವಾಗ ಆಗಿದೆ. ಇವಾಗ ನಾವು ದ್ರಾಕ್ಷಿ ಗೋಡಂಬಿಯನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಳೋಣ.
ಪಾಯಸ ತುಂಬ ಬಿಸಿ ಇರುವಾಗ ತುಪ್ಪದಲ್ಲಿ ಫ್ರೈ ಮಾಡಿದಂಥ ದ್ರಾಕ್ಷಿ ಗೋಡಂಬಿ ಹಾಕ್ಕೋಬೇಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಆಮೇಲೆ ಹಾಕಿ. ಇದರಲ್ಲಿ ಸ್ವಲ್ಪ ನೀರಿನ ಪ್ರಮಾಣ ಎಷ್ಟಿದ್ರೆ ಅದು ತಣ್ಣಗಾದಾಗ ಗಟ್ಟಿ ಆಗುತ್ತೆ, ಆಗ ಸರಿ ಹೋಗುತ್ತೆ ಅದು. ತುಪ್ಪ ಇವಾಗ ಹೀಟ್ ಆಗಿದೆ. ಇದಕ್ಕೆ ಫಸ್ಟ್ ಗೋಡಂಬಿ ಹಾಕ್ಕೊಳ್ಳಿ. ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ದ್ರಾಕ್ಷಿ ಹಾಕ್ಕೊಳ್ಳಿ. ಯಾಕಂದರೆ ಫಸ್ಟೇ ದ್ರಾಕ್ಷಿ ಹಾಕ್ಕೊಂಡ್ರೆ ಅದು ಬೇಗನೆ ಅದು ಫ್ರೈ ಆಗಿ ಹೋಗ್ಬಿಡುತ್ತೆ ದ್ರಾಕ್ಷಿ. ಅದಕ್ಕೆ ಆಮೇಲೆ ದ್ರಾಕ್ಷಿ ಹಾಕ್ಕೊಳ್ಳಿ. ಇದನ್ನು ತುಂಬ ಜಾಸ್ತಿ ಏನು ಹೀಟ್ ಮಾಡ್ಕೊಳ್ಳೋದು ಬೇಡ, ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನನ್ನ ಚಾನೆಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಸೊಪ್ಪಿನ ನೀರು ನನ್ನ ಫ್ರೆಂಡ್ ಒಬ್ಬರು ಕೊಟ್ಟಿದ್ದರು. ಅವರು ಊರಿಂದ ಸೊಪ್ಪು ತರಿಸಿದ್ರು. ಅವರೇ ಅದನ್ನು ಚೆನ್ನಾಗಿ ಕುದಿಸಿ ಸೊಪ್ಪನ್ನು ನೀರು ತೆಗೆದಿದ್ರು. ಅದರಲ್ಲಿ ನನಗೂ ಸ್ವಲ್ಪ ಕೊಟ್ಟರು ಅವರು. ನಾವು ಮತ್ತು ಅವರೆಲ್ಲ ಒಂದೇ ಬಿಲ್ಡಿಂಗ್ಲಿದ್ದೀವಿ. ಲಾಸ್ಟ್ ಟೈಮ್ ಇದೇ ಟೈಮಲ್ಲಿ ಅವ್ರ ಮನೇಲಿ ಸೊಪ್ಪನ್ನ ಕುದಿಸ್ತಾ ಇದ್ರು. ಆವಾಗ ಸ್ಮೆಲ್ ನಮ್ಮ ಮನೆಗೆ ಬರ್ತಾಯಿತ್ತು. ನಾನೇ ಅವ್ರ ಮನೆಗೆ ಹೋಗಿ ಕೇಳ್ಕೊಂಡು ಬಂದು ಈ ನೀರಿಂದ ನಾನು ಮಾಡಿದ್ದೆ. ಇವಾಗ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಫ್ರೈ ಆಗಿದೆ. ಪಾಯಸ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಹಾಕ್ಕೊಳ್ಳಿ. ಬಿಸಿ ಬಿಸಿ ಇರುವಾಗ ಹಾಕೋಬೇಡಿ. ಸೊ ಫ್ರೆಂಡ್ಸ್, ಇವಾಗ ಆಟಿ ಸೊಪ್ಪಿನ ಆಟಿ ಪಾಯಸ ರೆಡಿಯಾಗಿದೆ. ಇದು ತುಂಬ ಬಿಸಿ ಇರುವಾಗ ತಿನ್ನೋಕೆ ಹೋಗಬಾರ್ದು. ಸ್ವಲ್ಪ ತಣ್ಣಗಾದ್ರೇ ಇದು ಟೇಸ್ಟ್ ಇರೋದು. ಬಿಸಿ ಬಿಸಿ ತಿಂದರೆ ಚೆನ್ನಾಗಿರೋದಿಲ್ಲ ಇದು. ಫ್ರೆಂಡ್ಸ್, ನಾನು ಯಾರಿಗೂ ಕೂಡ ಇದನ್ನು ಮನೆಗೆ ಟ್ರೈ ಮಾಡಿ ಅಂತ ಹೇಳಲ್ಲ. ಯಾಕಂದರೆ ಇದರ ಸೀಸನ್ ಮುಗ್ದೋಗಿದೆ. ಇನ್ನು ಇದನ್ನು ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಆಗಸ್ಟ್ ಫಸ್ಟ್ ವೀಕಲ್ಲಿ ಮಾತ್ರ ಮಾಡ್ತಾರೆ. ನೀರು ಅಕಸ್ಮಾತ್ ಇದೆ ಅಂದರೆ ಮಾಡ್ಕೋಬೋದು. ಇವಾಗ ಇದರ ಮೇಲೆ ಸ್ವಲ್ಪ ಜೇನು ಹಾಕ್ಕೊಳ್ಳಿ. ಇವಾಗ ಇದರ ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ. ಇವಾಗ ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಇದು ರೆಡಿಯಾಗಿದೆ. ಆಟಿ ಸೊಪ್ಪಿನ ನೀರಿನಿಂದ ಮಾಡಿದಂತಹ ಆಟಿ ಪಾಯಸ ರೆಡಿಯಾಗಿದೆ. ಫ್ರೆಂಡ್ಸ್, ಇಲ್ಲಿಗೆ ನನ್ನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.